ಬೈರಸಂದ್ರ ಕಾಂಗ್ರೆಸ್ ಯುವ ಮುಖಂಡರಾದ ಶ್ರೀ ಪಿ ಹರ್ಷವರ್ಧನ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಅವ್ಯಾಂಗ ನಿರಾಶ್ರಿತರ ಕೇಂದ್ರದಲ್ಲಿ ಹುಟ್ಟುಹಬ್ಬವನ್ನು ನಿರಾಶ್ರಿತರ ಜೊತೆಯಲ್ಲಿ ಕೇಕ್ ಕತ್ತರಿಸಿ ಅನ್ನದಾನ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನಿರ್ವಾಸಿತರ ಕೇಂದ್ರ ವ್ಯವಸ್ಥಾಪಕರು, ಸರಳ ಸಜ್ಜನಿಕೆಯ ಯುವ ಮುಖಂಡರಾದ ಪಿ ಹರ್ಷವರ್ಧನ್ ಅವರಿಗೆ ನಮ್ಮ ನಿರಾಶ್ರಿತ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ನಿಮಗೆ ಮುಂದಿನ ದಿನಗಳಲ್ಲಿ ರಾಜಕೀಯ ಉಜ್ವಲ ಭವಿಷ್ಯ, ಆರೋಗ್ಯ ಎಲ್ಲವನ್ನೂ ಕೊಟ್ಟು ದೇವರು ಕರುಣಿಸಲಿ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗೆ ಇದ್ದನು, ಜನಕಾಗೆ ಕನಸ ಕೋಟೆ ಕಟ್ಟಿದ, ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು, ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು. ಅವನೇ ನಮ್ಮ ಮಣ್ಣಿನ ಮಗ, ಅಳಿಯದು ಹೆಸರು ನೂರು ಯುಗ, ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗಿದ್ದನು. ಮುಖಂಡರು ಹರ್ಷವರ್ಧನ್ ಅವರ ಹುಟ್ಟುಹಬ್ಬ ಇವತ್ತು ಅನಾಥಾಶ್ರಮ ಟ್ರಸ್ಟಿಗೆ ಬಂದಿದ್ದಾರೆ, ಏನ್ ಹೇಳ್ತೀರಾ ಸರ್? ಖುಷಿ ಆಗುತ್ತೆ ಸರ್. ಇವತ್ತಿನ ದಿನಗಳಲ್ಲಿ ಹುಟ್ಟುಹಬ್ಬದ ಆಚರಣೆಗಳನ್ನ ಬೇರೆ ಬೇರೆ ಕಡೆ ಸಂದರ್ಭದಲ್ಲಿ ಮಾಡ್ತಾರೆ. ನಿಜವಾಗ್ಲೂ ಯುವ ನಾಯಕರು, ಆಶಾಕಿರಣ, ನಮ್ಮ ಭಾಗದ ಕಾವಲುಬೆರೆ ಸಂಘದ ಮುಖ್ಯಸ್ಥರು, ಯುವ ಮುಖಂಡರು, ಕಾಂಗ್ರೆಸ್ ಲೀಡರ್ ಆಗಿರ್ತಕ್ಕಂತಹ ಹರ್ಷವರ್ಧನ್ ಅವರು ನಮ್ಮ ಆಶ್ರಮಕ್ಕೆ ಬಂದು ನಮ್ಮಲ್ಲಿರ್ತಕ್ಕಂಥ ನಿರಾಶ್ರಿತ ಮಕ್ಕಳಿಗೆ ಒಂದು ಊಟದ ವ್ಯವಸ್ಥೆಯನ್ನ ಮಾಡಿ ಅವರ ಹುಟ್ಟುಹಬ್ಬವನ್ನ ತುಂಬಾ ಸರಳತೆಯಿಂದ ನಮ್ಮಂತವ್ರ ಜೊತೆಗೆ ನಾವು ಇದೀವಿ ಅಂತೇಳಿ ನಮ್ಮ ನಿರಾಶ್ರಿತರ ಜೊತೆಗೆ ಅವ್ರು ಕೈ ಜೋಡಿಸಿರೋದು ನಮಗೆ ತುಂಬಾ ಖುಷಿ ಆಗುತ್ತೆ. ಇದೇ ತರ ನಮ್ಮ ಆಶ್ರಮಗಳ ಜೊತೆಗೆ ಸದಾ ನಿಮ್ಮ ಇರುವಿಕೆಯನ್ನ ಬಯಸ್ತೀವಿ ಸರ್. ಭಗವಂತ ನಿಮ್ಗೆ ರಾಜಕೀಯದಲ್ಲಾಗಿರ್ಬೋದು, ವೈಯಕ್ತಿಕವಾಗಿ ಆಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು ಉನ್ನತ ಸ್ಥಾನವನ್ನು ಕೊಡ್ಲಿ. ನೀವು ಅನ್ಕೊಂಡಿರ್ತಕ್ಕಂಥ ಎಲ್ಲಾ ಸಕ್ಸಸ್ಸು ನಿಮ್ಮಲ್ಲಿಗೆ ಬಂದು ಸೇರ್ಲಿ. ನಿಮ್ಮೆಲ್ಲ ಕ್ಷೇತ್ರದ ಮತದಾರ ಬಂಧುಗಳ ಆಶೀರ್ವಾದ ನಿಮ್ಮಲ್ಲಿ ಇರಲಿ. ಮುಂದಿನ ನಿಮ್ಮ ಭವಿಷ್ಯದ ಚುನಾವಣೆಗೆ ಒಳ್ಳೇದಾಗಲಿ. ನಮ್ಮ ಆಶ್ರಮಕ್ಕೆ ಅವಾಗ ಬರ್ತಾ ಇರೋದು ನಮಗೆ ಖುಷಿ ಆಗುತ್ತೆ. ಸೊ ಇವತ್ತು ಒಂದು ವಿಶೇಷ ದಿನ ಸರ್, ಹುಟ್ಟುಹಬ್ಬ. ನಮ್ಮೆಲ್ಲ ಹಿರಿಯರು, ನಮ್ಮೆಲ್ಲ ನಿರಾಶ್ರಿತ ಬಂಧುಗಳಿಗೆ ಒಂದು ಊಟದ ವ್ಯವಸ್ಥೆ ಸವಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಹುಟ್ಟುಹಬ್ಬ ಅಂದ್ರೆ ರಾಜಕಾರಣಿಗಳು ಆಡಂಬರ ಮಾಡ್ತಾರೆ. ಇವತ್ತು ನೋಡಿ, ರಾಜಕಾರಣಿಗಳು ಅಂದ್ರೆ ನಿಮ್ಮ ಆಶ್ರಮಕ್ಕೆ ಬಂದಿದ್ದಾರೆ. ಇವತ್ತು ನಿಮ್ಗೆಲ್ಲ ಖುಷಿ ಆಗ್ತಾ ಇದೆ. ಖಂಡಿತ ಸರ್. ಇವಾಗ ರಾಜಕಾರಣಿಗಳ ಹುಟ್ಟುಹಬ್ಬ ಅಂದ್ರೆ ನಾನ್ ಕಂಡಂಗೆನೆ ಸುಮಾರು ಲಕ್ಷಾಂತರ ರೂಪಾಯಿಗಳನ್ನ ದುಂದು ವೆಚ್ಚ ಮಾಡ್ತಾ ಇದ್ದಾರೆ. ಅದು ಅವರ ವೈಯಕ್ತಿಕ ಬಿಟ್ಟಿದ್ದು. ಬಟ್ ನಿಜವಾಗ್ಲೂ ಸರಳ ಸಜ್ಜನಿಕೆಯ ಹೆಸರುವಾಸಿಯಾಗಿರ್ತಂತ ಸರ್ ಇಲ್ಲ, ನಿಜವಾಗ್ಲೂ ಕೂಡ ನಿರಾಶ್ರಿತರಿಗೆ ಅವಶ್ಯಕತೆ ಇರ್ತಕ್ಕಂಥ ವಸ್ತುಗಳನ್ನ ಕೊಡೋದ್ರ ಮೂಲಕ ನಮ್ಮಲ್ಲಿ ಅವರು ಹುಟ್ಟುಹಬ್ಬವನ್ನ ಸರಳತೆಯಿಂದ ಆಚರಿಸ್ತಾರೆ.